ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ನವೋದಯ ಮೊರಾರ್ಜಿ ಸೈನಿಕ ತರಬೇತಿ ಕೇಂದ್ರ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ಕರ್ನಾಟಕ ರಾಜ್ಯದ ಸಮಸ್ತ ನನ್ನೆಲ್ಲ ಪ್ರೀತಿಯಗಳು ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆಯಾಗುವುದು ಹೇಗೆ ಎನ್ನುವ ಈ ವಿಡಿಯೋವನ್ನ ಕ್ಲಿಕ್ ಮಾಡ್ಕೊಂಡು ಬಂದಿದ್ದೀರಾ. ತಮ್ಗೆಲ್ರಿಗೂ ಕೂಡ ಸ್ವಾಗತ. ಜವಾಹರ್ ನವೋದಯ ವಿದ್ಯಾಲಯ ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಂದೊಂದು ಶಾಲೆಯನ್ನ ಇನಿಷಿಯೇಟ್ ಅನ್ನ ಮಾಡಲಾಗಿದೆ. ಇದನ್ನ ಜವಾಹರ್ ನವೋದಯ ವಿದ್ಯಾಲಯಗಳು ಅಂತ ಹೇಳಿ ಕರಿತಾ ಇದ್ದೇವೆ. ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಆಯ್ಕೆ ಆಗಬೇಕು ಅಂತ ಹೇಳಿದ್ರೆ ಯಾವ ಪ್ರೊಸೀಜರ್ ಅನ್ನ ನಾವು ಫಾಲೋ ಮಾಡಬೇಕು, ಅದರ ಜೊತೆಯಲ್ಲಿ ಈ ವಿಡಿಯೋದಲ್ಲಿ ನಾನು ತರ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ನವೋದಯ ವಿದ್ಯಾಲಯ ಸಮಿತಿಯ ಕೆಲವೊಂದು ಫೋಟೋಸ್ಗಳನ್ನ ನೋಡೋದ ನಂತರದಲ್ಲಿ ನಮ್ಮ ಈ ವಿಡಿಯೋದಲ್ಲಿ ನಾನು ತಂದಿರತಕ್ಕಂತಹ ಮಾಹಿತಿ ಏನಪ್ಪಾ ಅದು ಅಂತ ಹೇಳಿದ್ರೆ, ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಬೇಗನೆ ಬರ್ತಾ ಇದೆ, ತಯಾರಿ ಶುರು ಮಾಡಬೇಕು. ಎಕ್ಸಾಮ್ ಬರ್ದಿರೋರು ಹಾಗೆ ಎಕ್ಸಾಮ್ ಮುಂದೆ ಬರಿತಕ್ಕಂತಹ ನಮ್ಮೆಲ್ಲ ಕರ್ನಾಟಕ ರಾಜ್ಯದ 3ರಿಂದ 4ನೇ ತರಗತಿಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು ಹಾಗೂ 4ರಿಂದ 5ನೇ ತರಗತಿಗೆ ಬರ್ತಕ್ಕಂತಹ ವಿದ್ಯಾರ್ಥಿಗಳು 2026-27ನೇ ಸಾಲಿನಲ್ಲಿ ಯಾವ ರೀತಿಯಾಗಿ ನಿಮಗೆ ಅಡ್ಮಿಷನ್ಸ್ ಅನ್ನ ಪ್ರೊಸೀಜರ್ ಇರುತ್ತೆ, ಅದ್ರ ಜೊತೆಗೆ ನೀವು ಏನನ್ನ ಓದಬೇಕು ಅನ್ನೋದನ್ನ ತರ್ತೇನೆ. ಅದಷ್ಟೇ ಅಲ್ಲದೆ ಈಗಾಗಲೇ ಎಕ್ಸಾಮ್ ಬರ್ದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರ್ಬೋದು, ಎಕ್ಸಾಮ್ ಬರೆಯುವ ವಿದ್ಯಾರ್ಥಿಗಳಾಗಿರ್ಬೋದು, ಎಷ್ಟು ಮಾರ್ಕ್ಸ್ ಅನ್ನ ತಗೋಬೇಕು, ನಿಮ್ಮ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋ ಕಂಪ್ಲೀಟ್ ಪ್ರೊಸೀಜರ್ ಜೊತೆಗೆ ನಾನು ಬಂದಿದ್ದೇನೆ. ಈ ಕಂಪ್ಲೀಟ್ ಪ್ರೊಸೀಜರ್ಗಿಂತ ಮುಂಚೆ 1-2 ನಿಮಿಷಗಳ ಕಾಲ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯನ್ನ ಪ್ರತಿಯೊಬ್ಬ ಪೋಷಕರು ತಮ್ಮ ಮಕ್ಕಳನ್ನ ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ನಾನು ಸೇರಿಸಬೇಕು ಅಂತ ಹೇಳಿ ಬಯಸ್ತಾ ಇರೋದು ಏನಕ್ಕೆ, ಏನ್ ಕಾರಣ ಇರ್ಬೋದು ಅನ್ನೋದನ್ನ ಮೊಟ್ಟ ಮೊದಲನೇದಾಗಿ ನಾವು ಒಂದಿಷ್ಟು ಮಾಹಿತಿಯನ್ನ ನಿಮ್ ಜೊತೆಗೆ ಹೇಳ್ತಾ ಹೋಗ್ತೇನೆ. ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳು 6ರಿಂದ 12ನೇ ತರಗತಿವರೆಗೂ ಉಚಿತವಾಗಿ ವಸತಿ ಸಹಿತ CBSE ಮಾದರಿಯಲ್ಲಿ ಪಠ್ಯಕ್ರಮವನ್ನ ಬೋಧಿಸ್ತಕ್ಕಂತಹ ವಸತಿ ಸಹಿತ ಶಾಲೆ ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಯಾಗಿದೆ. ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ನಾವು ಸೇರ್ಬೇಕು ಅಥವಾ ಅಡ್ಮಿಷನ್ಸ್ ತಗೋಬೇಕು ಅಂತ ಹೇಳಿದ್ರೆ ಮೊದಲು ಏನ್ ಮಾಡಬೇಕು, ಇಲ್ಲಿನ ಫೀಚರ್ಸ್ಗಳೇನು? ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆ ಮಗುವಿನ ಸಂಪೂರ್ಣವಾಗಿರ್ತಕ್ಕಂತಹ ಕರಿಕ್ಯುಲರ್ ಅಂಡ್ ಕೋ ಕರಿಕ್ಯುಲರ್, ಫಿಸಿಕಲ್ ಅಂಡ್ ಮೆಂಟಲ್ ಡೆವಲಪ್ಮೆಂಟ್ಗೆ ಹೆಚ್ಚಿನದಾಗಿ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಈ ಜವಾಹರ್ ನವೋದಯ ವಿದ್ಯಾಲಯ ಶಾಲೆ ಅತಿ ಹೆಚ್ಚಿನ ಪ್ರಿಯಾರಿಟಿಯನ್ನು ಕೊಟ್ಟು ಇಲ್ಲಿ ದಾಖಲಾತಿಯನ್ನ ಮಾಡಿಕೊಳ್ಳಲಾಗುತ್ತೆ. ಈ ಶಾಲೆಯ ಬಹುಮುಖ್ಯವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು, ಭಾರತ ದೇಶದಲ್ಲಾಗಿರ್ಬೋದು, ಯಾವುದೇ ವಿದ್ಯಾರ್ಥಿ ಯಾವುದೇ ಮಾಧ್ಯಮದಲ್ಲಿ 5ನೇ ತರಗತಿಯವರೆಗೂ ವ್ಯಾಸಂಗ ಮಾಡಿರ್ತಾರೆ. ಆ 5ನೇ ತರಗತಿಯವರೆಗೂ ವ್ಯಾಸಂಗವನ್ನ ಕನ್ನಡ ಮಾಧ್ಯಮದಲ್ಲಿ ಕರ್ನಾಟಕದಲ್ಲಿ ವ್ಯಾಸಂಗ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಯನ್ನ CBSE ಮಾದರಿಯ ಇಂಗ್ಲಿಷ್ ಮೀಡಿಯಂ ಶಾಲೆಗೆ ನೇರವಾಗಿ ದಾಖಲಾತಿಯನ್ನು ಮಾಡಿಕೊಂಡು ಆ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಹಗಲಿರುಳು ಶ್ರಮವನ್ನ ನೀಡ್ತಿರ್ತಕ್ಕಂತಹ ನಮ್ಮ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗಳು ನಿಮ್ಮ ಜಿಲ್ಲೆಯಲ್ಲಿ ಖಂಡಿತವಾಗ್ಲೂ ಇದೆ. ಈಗ ಈ ವಿಡಿಯೋವನ್ನ ನೋಡ್ತಿರುವಾಗ ತಮ್ಗೆಲ್ರಿಗೂ ಕೂಡ ಅನ್ಸುತ್ತೆ ನಾನು ಯಾರು ಮಾತಾಡ್ತಾ ಇರೋದು, ಎಲ್ಲಿಂದ ಮಾಹಿತಿ ಕೊಡ್ತಾ ಇದ್ದೀನಿ? ನೀವು ನೋಡ್ತಾ ಇದ್ದೀರಾ ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಸ್ಪರ್ಧಾತ್ಮಕ ಪ್ರವೇಶ ಪರೀಕ್ಷೆಗಳ ತರಬೇತಿ ಕೇಂದ್ರ ಶಿವಮೊಗ್ಗ. ಇದು ರಾಜ್ಯ ಮಟ್ಟದ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ತರಬೇತಿ ಕೇಂದ್ರ. ಈ ವಿಡಿಯೋ ಬರೋದಕ್ಕೂ ಮುಂಚೆ ಒಂದು ಕ್ಲಿಪ್ ಅನ್ನ ನೋಡ್ಕೊಂಡ್ ಬಂದ್ರಿ ನೀವು. ಅದು ನಮ್ಮ ಈ ಇನ್ಸ್ಟಿಟ್ಯೂಷನ್ ನಲ್ಲಿ ಪ್ರತಿ ವರ್ಷ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಆಯ್ಕೆ ಆಗ್ತಿರ್ತಕ್ಕಂತಹ ಒಂದು ಇಂಟ್ರೋ ವಿಡಿಯೋವನ್ನು ಕೂಡ ನೋಡ್ಕೊಂಡು ಬಂದಿದ್ದೀರಾ. ನಾನು ನಿಮ್ಮ ಮಂಜು ಸರ್. ಹಾಗಾದ್ರೆ ಇವತ್ತಿನ ಈ ವಿಡಿಯೋವನ್ನ ಸಂಪೂರ್ಣವಾಗಿ ಯಾವ ಪೋಷಕರು ನೋಡ್ತಾರೆ ಅಥವಾ ಯಾವ ವಿದ್ಯಾರ್ಥಿಗಳು ನೋಡ್ತಾರೆ ಅವರಿಗೆ ಈ ಎಲ್ಲಾ ಮಾಹಿತಿ ಸಿಗುತ್ತೆ. ಮಿಡಲ್ ಅಲ್ಲಿ ನೀವು ಒಂದ್ ವೇಳೆ ಸ್ಕಿಪ್ ಮಾಡಿದ್ರು ಅಂದ್ರೆ ಯಾವುದೋ ಒಂದು ಸಣ್ಣ ಮಾಹಿತಿನೂ ಕೂಡ ಮಿಸ್ ಆಯ್ತು ಅಂದ್ರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗೋದಿಲ್ಲ. ಇವತ್ತು ನಾವಿದ್ದೇವೆ ಫೆಬ್ರವರಿ 2026ರಲ್ಲಿ
ಈ ವಿಡಿಯೋವನ್ನ ನಿಮಗೆ ಕೊಡ್ತಾ ಇದ್ದೇವೆ. ಫೆಬ್ರವರಿ 2026ರಲ್ಲಿ 4ನೇ ತರಗತಿಯಲ್ಲಿ ಪ್ರಸಕ್ತ ವರ್ಷದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳು ಹಾಗೂ ಪ್ರಸಕ್ತ ವರ್ಷದಲ್ಲಿ ಆಲ್ರೆಡಿ ಎಕ್ಸಾಮಿನೇಷನ್ಸ್ ಅನ್ನ ಬರೆದು ಬಂದಿರತಕ್ಕಂತಹ ವಿದ್ಯಾರ್ಥಿಗಳು ಕಂಪ್ಲೀಟ್ ವಿಡಿಯೋವನ್ನು ನೋಡಿ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೆ. ಸೊ ಇಲ್ಲಿ ಈ ವರ್ಷದ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲನೇದಾಗಿ 2026 ಫೆಬ್ರವರಿಯಲ್ಲಿ 4ನೇ ತರಗತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಒಂದು ಸ್ಪಷ್ಟ ಮಾಹಿತಿ. ನೋಟಿಫಿಕೇಶನ್ ಅಂದ್ರೆ ನಾನು ಯಾಕೆ ಈ ವಿಡಿಯೋವನ್ನ ಈ ಫೆಬ್ರವರಿ ಮಂತ್ 2026ರಲ್ಲಿ ತಂದಿದ್ದೀನಿ ಅಂದ್ರೆ, ನೀವು ಗಮನಿಸಿರಬಹುದು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 2026ರಲ್ಲಿ ನಡೀಬೇಕಾಗಿರ್ತಕ್ಕಂತಹ ಪ್ರವೇಶ 2025 ಡಿಸೆಂಬರ್ 13ರಂದೇ ಆಲ್ರೆಡಿ ಮುಗಿಸಿದ್ದಾರೆ. ಈ ವಿಡಿಯೋವನ್ನ ತಡವಾಗಿ ನೋಡ್ತಿರ್ತಕ್ಕಂಥವ್ರು ಕೂಡ ಖಂಡಿತವಾಗ್ಲೂ ಕೂಡ ನೀವು 4-5 ವರ್ಷ ಬಿಟ್ಟು ನೋಡಿದ್ರು ಕೂಡ ಇದೇ ಮಾಹಿತಿ ಇರುತ್ತೆ. ಏನಾದ್ರೂ ಇದರಲ್ಲಿ ಚೇಂಜಸ್ ಇತ್ತು ಅಂತ ಹೇಳಿದ್ರೆ ನಾವು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಎಕ್ಸಾಮಿನೇಷನ್ಸ್ ಬೇಗನೆ ಬರ್ತಾ ಇರೋದ್ರಿಂದ ನೋಟಿಫಿಕೇಶನ್ ಕೂಡ ಬೇಗನೆ ಬರುತ್ತೆ. ಅದು ಜೂನ್ ಅಥವಾ ಜುಲೈ ತಿಂಗಳಲ್ಲಿ, ಈ ವರ್ಷ 2026ರಲ್ಲಿ ಜೂನ್ ತಿಂಗಳು ಅಥವಾ ಜುಲೈ ತಿಂಗಳಲ್ಲಿ ನಿಮ್ಮ ನೋಟಿಫಿಕೇಶನ್ ಹೊರಗಡೆ ಬರ್ತಕ್ಕಂತಹ ಸಾಧ್ಯತೆ ಇದೆ. ಸರ್, ಜೂನ್ ತಿಂಗಳು ಜುಲೈ ತಿಂಗಳಲ್ಲಿ ಬಂದಿರೋದನ್ನ ಈಗೇನ್ ಮಾಡ್ಬೇಕು ಸರ್ ನಾವು ಅಂತ ಹೇಳಿದ್ರೆ, ಆಗ ನೀವು ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕೋಬೇಕಾಗುತ್ತೆ. ಯಾವುದು? ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕೋಬೇಕಾಗುತ್ತೆ. ಈ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಸಂಪೂರ್ಣ ವಿವರವಾಗಿರ್ತಕ್ಕಂಥ ವಿಡಿಯೋನು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಮ್ಮ ಈ ವಿಡಿಯೋ ಕೆಳಭಾಗದಲ್ಲಿ ನೀವು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಯೂಟ್ಯೂಬ್ ಇಂದ ಮಾಹಿತಿ ಬರುತ್ತೆ. ಸರ್, ಒಮ್ಮೊಮ್ಮೆ ನಮಗೆ ಯೂಟ್ಯೂಬ್ ಇಂದ ಮಾಹಿತಿ ಸಿಗೋದಿಲ್ಲ ಅಥವಾ ತಡವಾಗಿ ಸಿಗುತ್ತೆ ಅನ್ನೋರು ಈ ವಿಡಿಯೋ ಕೆಳಭಾಗದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ ಇದೆ. ಆ ಚಾನಲ್ಗೆ ಜಾಯಿನ್ ಆಗಿ. ಸರ್, ಅಲ್ಲಿ ಜಾಯಿನ್ ಆಗ್ತೀವಿ. ಇನ್ನೂ ಅತಿ ವೇಗವಾಗಿ ನಮಗೆ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂತಹ ಸಮಸ್ತ ಯಾರೆಲ್ಲ ಈ ವಿಡಿಯೋವನ್ನ ನೋಡ್ತಿರ್ತಕ್ಕಂತಹ 3ರಿಂದ 4ಕ್ಕೆ ಬಂದಿರತಕ್ಕಂಥ ವಿದ್ಯಾರ್ಥಿ ಪೋಷಕರು, 4ರಿಂದ 5ಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿ ಪೋಷಕರು, ಈ ನಮ್ಮ 3 ಫೋನ್ ಕಾಂಟ್ಯಾಕ್ಟ್ ನಂಬರ್ಸ್ ಗಳನ್ನ ಕೊಟ್ಟಿದ್ದೀವಿ. ಈ 3 ಫೋನ್ ಕಾಂಟ್ಯಾಕ್ಟ್ ನಂಬರ್ಗಳಲ್ಲಿ ನಿಮ್ಮ ಕಂಪ್ಲೀಟ್ ವಿಳಾಸವನ್ನ ಬರೆದುಬಿಟ್ಟು ನಿಮಗೆ ಯಾವುದರ ಅವಶ್ಯಕತೆ ಇದೆ ಅನ್ನೋದನ್ನ ಈ 3 ವಾಟ್ಸಪ್ ನಂಬರ್ ಅಲ್ಲಿ ಯಾವುದಾದರೂ ಒಂದು ನಂಬರಿಗೆ ನಿಮ್ಮ ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ಜಿಲ್ಲೆ ಹಾಗೂ ನಿಮ್ಮ ಮೊಬೈಲ್ ಫೋನ್ಸ್ ಅನ್ನ ಈ ನಂಬರಿಗೆ ಶಿಕ್ಷಣ ವಿಷಯ ಶಿವಮೊಗ್ಗ ನವೋದಯ ಕೋಚಿಂಗ್ ಸೆಂಟರ್ ಅಂತ ಹೇಳಿ ಸೇವ್ ಮಾಡಿಕೊಂಡು ನೀವು ಆ ಗ್ರೂಪಿಗೆ ಜಾಯಿನ್ ಮಾಡಿರ್ತೀವಿ. ಆ ಗ್ರೂಪ್ ಅಲ್ಲೂ ಕೂಡ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ ಇಮಿಡಿಯೇಟ್ ಅಪ್ಡೇಟ್ ಮಾಡ್ತಾ ಹೋಗ್ಲಾಗುತ್ತೆ. ಹಾಗಾದ್ರೆ ನಮ್ಮ ಮುಂದಿನ ಪ್ರೊಸೀಜರ್ ಸರ್, ಆಯ್ತು ಅಪ್ಲಿಕೇಶನ್ ಹಾಕ್ತೇವೆ ಸರ್. ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ನಮಗೆ ಬಹಳ ದೊಡ್ಡ ಕನಸು ಇದೆ. ನಮ್ಮ ಮಕ್ಕಳನ್ನ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ನಾವು ಅಡ್ಮಿಷನ್ಸ್ ಅನ್ನ ತಗೋಬೇಕು. ಏನ್ ಮಾಡ್ಬೇಕು? ಬಹಳ ಸಿಂಪಲ್ ಆಗಿರುತ್ತೆ. ಯಾರೆಲ್ಲ ಪೋಷಕರು ಈ ವಿಡಿಯೋವನ್ನು ನೋಡ್ತಾ ಇದ್ದೀನ, ಖಂಡಿತವಾಗ್ಲೂ ಕೂಡ ಇದರ ಬಗ್ಗೆ ಅಲ್ಪ ಪ್ರಮಾಣದ ಮಾಹಿತಿ ಇರ್ತಕ್ಕಂತಹ ಹೊಸ ಪೋಷಕರಿಗೆ ಹಾಗೂ ನಮ್ಮ ಆಸಕ್ತ ವಿದ್ಯಾರ್ಥಿಗಳಿಗೆ ಈ ವಿಡಿಯೋವನ್ನು ಖಂಡಿತವಾಗ್ಲೂ ಕೂಡ ಎಲ್ಲರೂ ಶೇರ್ ಮಾಡಿದ್ರೆ ಎಲ್ಲಾ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ತಂದಿದ್ದೇನೆ. ನಿಮ್ಗೆಲ್ಲರಿಗೂ ಸರ್ವೇ ಸಾಮಾನ್ಯವಾಗಿ ಗೊತ್ತಿರುವ ಹಾಗೆ ಸಾಕಷ್ಟು ಜನರು ಈ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಬರೆದಿರ್ತಾರೆ. ಈ ಪಾಸು ಮತ್ತೆ ಫೇಲ್ ಅನ್ನೋ 2 ಪದಗಳನ್ನ ಇಟ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗ ಕಳೆದ ವರ್ಷ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ಬರೆದಿದ್ದ, ಪಾಸ್ ಆದ. ಈ ರೀತಿ ಹೇಳುವವರ ಸಂಖ್ಯೆ ಕಡಿಮೆ ಇರುತ್ತೆ. ನನ್ನ ಮಗ ಅಥವಾ ನನ್ನ ಮಗಳು ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ಎಕ್ಸಾಮ್ ಅನ್ನ ಬರೆಸಿದ್ದೆ, ಕೋಚಿಂಗ್ ಅನ್ನ ಕೊಡಿಸಿದ್ದೆ, ಸೆಲೆಕ್ಷನ್ ಆಗ್ಲಿಲ್ಲ, ಫೇಲ್ ಆಗ್ಬಿಟ್ಲು ಅನ್ನೋ ಪದವನ್ನ ಬಹಳಷ್ಟು ಪೋಷಕರು ಬಳಸ್ತೀರಾ. ಇಲ್ಲಿ ಪಾಸ್ ಮತ್ತೆ ಫೇಲ್ ಅನ್ನೋದು ಏನೂ ಇರೋದಿಲ್ಲ. ಒಂದು ಜಿಲ್ಲೆಯಿಂದ 80 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಒಂದು ಜಿಲ್ಲೆಯಿಂದ 80 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. 75% ವಿದ್ಯಾರ್ಥಿಗಳು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ಗ್ರಾಮೀಣ ಭಾಗ ಎಂದರೆ 3ನೇ ತರಗತಿಯಿಂದ 5ನೇ ತರಗತಿವರೆಗೂ ಸಂಪೂರ್ಣ ಶೈಕ್ಷಣಿಕ ವರ್ಷವನ್ನ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂತಹ ಶಾಲೆಯಲ್ಲಿ ಓದಿರಬೇಕು. ಅವರಿಗೆ 75% ರಿಸರ್ವೇಶನ್ ಇರುತ್ತೆ. ಇನ್ನ 25% ಸೀಟ್ಗಳು ಅನ್ರಿಸರ್ವ್ಡ್ ಓಪನ್ ಕೋಟಾ ಸೀಟ್ಸ್, ಅಂದ್ರೆ ಯಾರಿಗೂ ರಿಸರ್ವೇಶನ್ ಇರೋದಿಲ್ಲ. ಈ ಸೀಟ್ಗಳನ್ನ ಅರ್ಬನ್ ವಿದ್ಯಾರ್ಥಿಗಳು ಸಹ ಪಡಿಬಹುದು ಅಥವಾ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಸಹ ಈ ಸೀಟನ್ನ ಪಡಿಬಹುದು. ಇಲ್ಲಿ
ಈ ಪರ್ಸೆಂಟೇಜ್ ನಾವು ಕ್ರಾಸ್ ಮಾಡಿ ಅದ್ರಲ್ಲಿ ಅಡ್ಮಿಟ್ ಆಗ್ಬೇಕು ಅಂದ್ರೆ 3 ಸಬ್ಜೆಕ್ಟ್ ಅನ್ನ ಇವ್ಯಾಲ್ಯುವೇಟ್ ಮಾಡ್ತಾರೆ. ನಿಮ್ಗೆಲ್ರಿಗೂ ಹೇಳಿರ್ತಾರೆ, ಅಯ್ಯೋ ನವೋದಯ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಇಲ್ಲಿ 50 ಅಂಕದ ಮಾನಸಿಕ ಸಾಮರ್ಥ್ಯ. ಹೊಸದಾಗಿ ನೋಡ್ತಕ್ಕಂತಹ ಪೇರೆಂಟ್ಸ್ ಗಳಿಗೆ ಈ ಮಾನಸಿಕ ಸಾಮರ್ಥ್ಯ ಅಂದ ತಕ್ಷಣನೇ ಒಂದು ಸ್ವಲ್ಪ ಆ ಚಿತ್ರಗಳನ್ನ ನೋಡಿದ ತಕ್ಷಣ, ಅಯ್ಯೋ ಇದನ್ನ ನಮ್ಮ ಮಕ್ಕಳು ಕಲಿತಾರ, ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ತಾರ, ಎಲ್ಲಿ ಕೋಚಿಂಗ್ ಬಿಡಬೇಕು, ಎಲ್ಲಿ ಚೆನ್ನಾಗಿದೆ, ಏನ್ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಕೋಚಿಂಗ್ ಸೆಂಟರ್ ನಲ್ಲೂ ಕೂಡ ಈಗ ಏನು ನಾನು ನಿಮ್ಮ ಕಂಟೆಂಟ್ ಅನ್ನ ಕೊಡ್ತೀನೋ ಇದೇ ಕಂಟೆಂಟ್ ಅನ್ನ ಹೇಳ್ತಾರೆ. ಆದ್ರೆ ವಿಶೇಷವಾಗಿ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಕರ್ನಾಟಕ ರಾಜ್ಯದಲ್ಲಿ ವಿದ್ಯಾರ್ಥಿಗಳು ಮನೆಯಲ್ಲೇ ಕುತ್ಕೊಂಡು 100% ನಮ್ಮ ವೆರಿ ಶಾರ್ಟ್ ಕಟ್ ನೋಟ್ಸ್ 2026ರ ಪ್ರಶ್ನೆ ಪತ್ರಿಕೆಯನ್ನ ರಿವೈಸ್ ಮಾಡಿರ್ತಕ್ಕಂತಹ ಶಾರ್ಟ್ ಕಟ್ ಅನ್ನ ಹೊಂದಿರತಕ್ಕಂತಹ ಹಳೆಯ ಮಾದರಿಯಲ್ಲಿ ಇರ್ತಕ್ಕಂತಹ ಗಣಿತದ ಸಾಕಷ್ಟು ಪಠ್ಯಗಳನ್ನ ತೆಗೆದಿರ್ತಕ್ಕಂತಹ ನೋಟ್ಸ್ ಅನ್ನ ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಲಾಗುತ್ತೆ. ರಿಜಿಸ್ಟರ್ ಪೋಸ್ಟ್ ಮೂಲಕ ಇರ್ತಕ್ಕಂತಹ ಕಂಟೆಂಟ್ ಅನ್ನ ಬೇಸ್ ಮಾಡಿಕೊಂಡು ಈಚ್ ಅಂಡ್ ಎವ್ರಿ ಡೇ ವಿದ್ಯಾರ್ಥಿಗಳನ್ನ ಫಾಲೋ ಅಪ್ ಮಾಡಿ ಪ್ರತಿ ವರ್ಷ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಇನ್ಸ್ಟಿಟ್ಯೂಷನ್ ಇಂದ ಆಯ್ಕೆ ಆಗ್ತಿರ್ತಕ್ಕಂಥದ್ದು. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಕಂಪ್ಲೀಟ್ ಇತಿಹಾಸವನ್ನು ಒಮ್ಮೆ ನೋಡಿ. ಅದೇ ರೀತಿಯಾಗಿ ಈ 20 ವರ್ಷಗಳ ಈ ಇನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂತಹ ಅಚೀವ್ಮೆಂಟ್ ಅನ್ನು ಕೂಡ ನಮ್ಮ 20 years ಅಚೀವ್ಮೆಂಟ್ ವಿಡಿಯೋವನ್ನು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀವಿ. ಖಂಡಿತವಾಗ್ಲೂ ಕೂಡ ನೀವು ಅಲ್ಲಿ ನೋಡ್ಬೋದು. ಈಗ ನಾವು ನೋಡ್ತಾ ಇದ್ದೇವೆ 50 ಮಾರ್ಕ್ಸಿನ ಮಾನಸಿಕ ಸಾಮರ್ಥ್ಯ. ಏನ್ ಸರ್ ಇದು ಮಾನಸಿಕ ಸಾಮರ್ಥ್ಯ? 40 ಪ್ರಶ್ನೆಗಳನ್ನ ಕೊಡ್ಲಾಗುತ್ತೆ. 40 ಪ್ರಶ್ನೆ ಅಂದ್ರೆ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. 40 ಪ್ರಶ್ನೆ, ಒಂದು ಪ್ರಶ್ನೆಗೆ 1.25 ಮಾರ್ಕ್ಸ್, 1/4 ಮಾರ್ಕ್ಸ್ ಅನ್ನ ಕೊಡ್ಲಾಗುತ್ತೆ. ಟೋಟಲ್ 50 ಮಾರ್ಕ್ಸಿಗೆ ಈ ಮಾನಸಿಕ ಸಾಮರ್ಥ್ಯವನ್ನ ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ. ಸರ್ ಹಾಗಾದ್ರೆ ನಾವು ಹೊಸದಾಗಿ ಈ ವಿಡಿಯೋವನ್ನ ನೋಡ್ತಾ ಇದ್ದೀವಿ, ಮಾನಸಿಕ ಸಾಮರ್ಥ್ಯದಲ್ಲಿರ್ತಕ್ಕಂತಹ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರೆ, ಯಾವ ರೀತಿ ನಮ್ಮ ಸ್ಟೂಡೆಂಟ್ಸ್, ನಮ್ಮ ಮಕ್ಕಳು ನಾವು ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನ ಈಗ ಒಂದೆರಡು ಪ್ರಶ್ನೆಗಳನ್ನ ನಿಮ್ಮೆದುರುಗಡೆ ಜವಾಹರ್ ನವೋದಯ ವಿದ್ಯಾಲಯ 2027ರ ಪ್ರವೇಶ ಪರೀಕ್ಷೆಗಾಗಿ ಒಂದೆರಡು ಮಾದರಿ ಪ್ರಶ್ನೆಗಳನ್ನ ತಂದಿದ್ದೇನೆ. ಇದನ್ನ ಸಾಕಷ್ಟು ಪ್ರಾಕ್ಟೀಸ್ ಮಾಡಬೇಕು. ನೀವು ನಮ್ಮ ಈ ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್ ಮಂಜು ಸರ್ ವಿಡಿಯೋಸ್ ಗಳನ್ನ ನೋಡ್ತಾ ಹೋದ್ರೆ ಕೇವಲ 20 ನಿಮಿಷದಲ್ಲಿ 50ಕ್ಕೆ 50 ಅಂಕ ಪಡೆಯೋದು ಹೇಗೆ ಅನ್ನೋದನ್ನ ಸಾಕಷ್ಟು ವಿಡಿಯೋಗಳನ್ನ ಪ್ರಾಕ್ಟೀಸ್ ಮಾಡಿಸಿದ್ದೀನಿ. ಅಲ್ಲೂ ಕೂಡ ನೀವು ನೋಡ್ಬೋದು. ಇಲ್ಲಿ ನೋಡಿ, ಹೊಸದಾಗಿ ನೋಡ್ತಿರ್ತಕ್ಕಂಥವರಿಗೆ ಇದು ಏನ್ ಮಾಡಬೇಕು ಅಂತ ಹೇಳಿ ಗೊತ್ತಾಗಲ್ಲ. ಇಲ್ಲಿ ಸೂಚನೆಯನ್ನು ಕೊಟ್ಟಿರ್ತಾರೆ. ಕನ್ನಡಿ ಪ್ರತಿಬಿಂಬ ಅಂದ್ರೆ ಈ ಎಡಭಾಗದಲ್ಲಿ ಇರ್ತಕ್ಕಂತಹ ಈ ಚಿತ್ರವನ್ನ ಕನ್ನಡಿಯಲ್ಲಿ ನೋಡಿದ್ರೆ ಹೇಗೆ ಕಾಣಿಸುತ್ತೆ? ಆಯ್ತು, ಕನ್ನಡಿಯಲ್ಲಿ ನಾವು ಈಗ ಬಲಗೈಯಲ್ಲಿ ಊಟ ಮಾಡ್ತಾ ನಾವು ಕನ್ನಡಿಯನ್ನ ನೋಡಿದಾಗ ಯಾವ ರೀತಿ ಭಾಸವಾಗುತ್ತೆ ನಮಗೆ ಅಂತ ಹೇಳಿದ್ರೆ ಎಡಗೈನಲ್ಲಿ ಊಟ ಮಾಡ್ತಿದೀವಿ ಅನ್ನೋ ಭಾಸವಾಗುತ್ತೆ. ನೋಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು, ಸರ್ ನಾವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೀವಿ, ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕೋಚಿಂಗ್ ಇರುತ್ತಾ? ಖಂಡಿತವಾಗ್ಲೂ ಕೂಡ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಎರಡರಲ್ಲೂ ಕೂಡ ಕರ್ನಾಟಕದಲ್ಲಿ ಅತಿ ಹೆಚ್ಚು ಫಲಿತಾಂಶವನ್ನ ಈ ಮಾದರಿಯಲ್ಲಿ ನಾವು ನಿಮ್ಮನ್ನ ಮನೆಯಲ್ಲೇ ಕೂರಿಸಿ ಪಡಿತಾ ಇದ್ದೀವಿ. ನಮ್ಮ ಕಾಂಟ್ಯಾಕ್ಟ್ ನಂಬರ್ ಕೆಳಗೆ ಕೂಡ ಡಿಸ್ಪ್ಲೇ ಇದೆ. ಅವಶ್ಯಕತೆ ಇರತಕ್ಕಂಥವ್ರು ಕಾಂಟ್ಯಾಕ್ಟ್ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗಾದ್ರೆ ಈ ಚಿತ್ರವನ್ನ ಕನ್ನಡಿಯಲ್ಲಿ ನೋಡಿದ್ರೆ ಹೇಗಾಗುತ್ತೆ ಅನ್ನೋದನ್ನ ಕೇಳ್ತಾ ಇದ್ದಾರೆ. ರೂಲ್ಸ್ ಏನಪ್ಪಾ ಕನ್ನಡಿದು? ಎಡಭಾಗದಲ್ಲಿದ್ದು ಬಲಭಾಗಕ್ಕೆ ಹೋಗುತ್ತೆ, ಬಲಭಾಗದಲ್ಲಿದ್ದು ಎಡಭಾಗಕ್ಕೆ ಬರುತ್ತೆ. ಅಲ್ಲಿರ್ತಕ್ಕಂಥ ಆಬ್ಜೆಕ್ಟ್ ಕೂಡ ಲೆಫ್ಟ್ ಅಂಡ್ ರೈಟ್ ಚೇಂಜಸ್ ಆಗಿರುತ್ತೆ. ಅದಕ್ಕೆ ಈ ಪ್ರಶ್ನೆಯನ್ನ ಇವ್ಯಾಲ್ಯುವೇಟ್ ಮಾಡ್ಲಿಕ್ಕೆ ಈ ರೀತಿ XY ಅಂತಕ್ಕಂತಹ ಮಾರ್ಕ್ ಅನ್ನ ಕೊಟ್ಟಿರ್ತಾರೆ. ಸೊ ಈಗ ನೋಡಿ, ಎಡಭಾಗದಲ್ಲಿ X ಇದೆ, ಬಲಭಾಗದಲ್ಲಿ X ಹೋಗ್ಬೇಕು ಅಂತ ಹೇಳಿದ್ದಾರೆ. ಇಲ್ಲೂ ಕೂಡ ಬಲಭಾಗದಲ್ಲಿದೆ, ಇಲ್ಲೂ ಕೂಡ ಬಲಭಾಗದಲ್ಲಿದೆ, ಇಲ್ಲೂ ಕೂಡ ಬಲಭಾಗದಲ್ಲಿದೆ, ಇಲ್ಲೂ ಕೂಡ ಬಲಭಾಗದಲ್ಲಿದೆ. ನಾನು ಉತ್ತರ ಕೊಡಕ್ಕೂ ಮುಂಚೆ ನೀವು ಸ್ಟೂಡೆಂಟ್ಸ್ಗಳು ಯಾರೆಲ್ಲ ನೋಡ್ತಾ ಇದ್ದೀರಾ, ಉತ್ತರ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಉತ್ತರವನ್ನ ಮೆಂಟಲ್ ಎಬಿಲಿಟಿ MA ಅಂತ ಬರೆದ್ಬಿಟ್ಟು ಪ್ರಶ್ನೆ ಸಂಖ್ಯೆ 1 ಅಂತ ಹಾಕಿ ಉತ್ತರವನ್ನ ಮಾಡಿ. ಖಂಡಿತವಾಗ್ಲೂ ಕೂಡ ಪ್ರತಿಯೊಂದು ಕಮೆಂಟಿಗೂ ಕೂಡ ಯೂಟ್ಯೂಬ್ ಶಿಕ್ಷಣವೇ ಶಕ್ತಿಯಿಂದ ರಿಪ್ಲೈ ಬರುತ್ತೆ. ಸೊ X ಆದ ನಂತರದಲ್ಲಿ ಈ ರೀತಿ ಒಂದು ಸರ್ಕಲ್ ಇದೆಯಲ್ವಾ, ಈ ಸರ್ಕಲ್ X ಪಕ್ಕದಲ್ಲಿ ಇರಬೇಕು, ಹಿಂಭಾಗದಲ್ಲಿ ಇಲ್ಲೂ ಕೂಡ ಇದೆ, ಇಲ್ಲೂ ಕೂಡ ಇದೆ. ಇಲ್ಲಿ ಸರ್ಕಲ್ ಒಳಗಡೆ ಗೆರೆ ಬಂದಿಲ್ಲ, ಹಾಗಾಗಿ ಈ ಆಪ್ಷನ್ ಆಗೋದಿಲ್ಲ. ಆಪ್ಷನ್ ಡಿ ನಲ್ಲೂ ಕೂಡ ಇದೆ. ಸೊ ಇದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ 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 ಶಿಕ್ಷಣವೇ ಶಕ್ತಿ ಜೊತೆಗೆ ಹೇಗಾಗ್ತಾರೆ ಮಕ್ಕಳು ಅಂತ ಹೇಳಿದ್ರೆ, ಸರ್ ನನ್ನ ಮಗ 96 ತಗೊಂಡಿದ್ದಾನೆ ಸರ್, ಸೆಲೆಕ್ಷನ್ ಆಗ್ತಾನೆ ಸರ್. ಸರ್ ನಾವು ರೂರಲ್ ಇದೀವಿ, ಬೆಂಗಳೂರು ರೂರಲ್ ಇದೀವಿ, 87 ತಗೊಂಡಿದೀವಿ, ಗರ್ಲ್ ಇದ್ದಾಳೆ ನನ್ನ ಮಗಳು, ಸೆಲೆಕ್ಷನ್ ಆಗ್ತಾರೆ ಸರ್.
ಸಾಕಷ್ಟು ಪ್ರಶ್ನೆಗಳನ್ನ ಇನ್ನೂ ಕೇಳ್ತಾನೆ ಇದ್ದಾರೆ. ನಿಮಗೂ ಕೂಡ ಈ ವಿಡಿಯೋ ಕೊನೆ ಭಾಗದಲ್ಲಿ ಉತ್ತರವನ್ನ ತಂದಿದ್ದೇನೆ. ನೀವು ಕೂಡ ನಿಮ್ಮ ಕಟ್ ಆಫ್ ಮಾರ್ಕ್ಸ್ ಅನ್ನು ಕೂಡ ನೋಡ್ಬೋದು. ಓಕೆ, ಎರಡರಲ್ಲೂ ಕೂಡ ಇದೆ. ನೆಕ್ಸ್ಟ್ ಈಕ್ವಲ್ ಇದೆ. ಈಕ್ವಲ್ ಕೂಡ ನೋಡಿ, ಇದ್ರ ಪಕ್ಕದಲ್ಲಿ ಇದೆ ಈಕ್ವಲ್ ರೈಟ್, ಇಲ್ಲೂ ಕೂಡ ಇದೆ. ಇಲ್ಲೂ ಇದು ಆಲ್ರೆಡಿ ಆಪ್ಷನ್ ಅಲ್ಲ, ಇಲ್ಲೂ ಕೂಡ ಇದೆ. ನೋಡ್ತಾ ಇದ್ರೆ ಎಲ್ಲಾ ಆಪ್ಷನ್ಸ್ ಕೂಡ ಸರಿ ಅಂತ ಅನ್ಸುತ್ತೆ. ಶಿಕ್ಷಣವೇ ಶಕ್ತಿ ಜೊತೆಗೆ ಈಗ ನೀವು ಫೆಬ್ರವರಿ ತಿಂಗಳಿನಿಂದ ಡಿಸೆಂಬರ್ ತಿಂಗಳವರೆಗೂ ಪ್ರಾಕ್ಟೀಸ್ ಮಾಡಿದ್ರೆ 100% ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡೋ ಅಗತ್ಯತೆ ನಿಮಗೆ ಬರೋದಿಲ್ಲ, ನೀವೇ ನಮ್ಮನ್ನ ಹೇಳ್ಕೊಡ್ತೀರಾ. ನೆಕ್ಸ್ಟ್ ಸಿ ನೋಡಿ, ಪ್ರಾಪರ್ ವೇನಲ್ಲಿ ಸಿ ಇದೆ, ಇಲ್ಲೂ ಕೂಡ ಸಿ ಇದೆ. ಆದ್ರೆ ಸಿ ಮಿರರ್ ಅಲ್ಲಿ ನೋಡಿದಾಗ ಹೀಗಾಗ್ಬೇಕು. ಉದಾಹರಣೆಗೆ ಬಿ ಹೀಗಿತ್ತು ಅಂದ್ರೆ ಬಿ ಕನ್ನಡಿಯಲ್ಲಿ ನೋಡಿದಾಗ ಹೀಗಾಗುತ್ತೆ. ಈ ಸಿ ಹೀಗಾಗ್ಬೇಕು, ಆದ್ರೆ ಹೇಗಿದೆಯೋ ಹಾಗೆ ಇರೋದ್ರಿಂದ ಈ ಆಪ್ಷನ್ ಕೂಡ ಅಲ್ಲ. ಈಗ ಆಲ್ರೆಡಿ ನಮಗೆ ಗೊತ್ತಾಯ್ತು, ಆಪ್ಷನ್ ಎ ಅಲ್ಲ, ಆಪ್ಷನ್ ಸಿ ಕೂಡ ಅಲ್ಲ. ನಮಗೆ ಈಗಿರ್ತಕ್ಕಂಥದ್ದು ಆಪ್ಷನ್ ಬಿ ಮತ್ತೆ ಆಪ್ಷನ್ ಡಿ ನಲ್ಲಿ ನೋಡ್ಬೇಕು. ಇಲ್ಲಿ ಗೆರೆಗಳನ್ನ ನೋಡ್ತಾ ಇದ್ದೀವಿ. ಯಾವಾಗ್ಲೂ ಕೂಡ ಗೆರೆಗಳು ಈ ರೀತಿ ಇದ್ದಿದ್ದು ಕನ್ನಡಿಯಲ್ಲಿ ಈ ರೀತಿ ಸ್ಟ್ರೈಟ್ ಆಗೋದಿಲ್ಲ. ಅದು ಅದರ ಬದಲಾಗಿ ತನ್ನ ದಿಕ್ಕನ್ನ ಈ ರೀತಿ ಉಲ್ಟಾ ದಿಕ್ಕಲ್ಲಿ ತಿರುಗಿಸಿರುತ್ತೆ. ಹಾಗಾಗಿ ಆಪ್ಷನ್ D1 ಇಸ್ ದ ರೈಟ್ ಆನ್ಸರ್. ಇದು ಯಾವ ವಿದ್ಯಾರ್ಥಿ ನನಗೆ ಓದ್ಲಿಕ್ಕೆ ಬರೋದಿಲ್ಲ, ನನಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಇಲ್ಲಿ ಯಾವುದು ಇಂಗ್ಲಿಷ್, ಹಿಂದಿ, ವಿಜ್ಞಾನ, ಸಮಾಜ ಅನ್ನೋ ಯಾವುದನ್ನು ಕೂಡ ಇಲ್ಲ. ವಿದ್ಯಾರ್ಥಿಯ ಸಂಪೂರ್ಣವಾಗಿ ತನ್ನ ಮಾನಸಿಕ ಸಾಮರ್ಥ್ಯ ಯಾವ ಹಂತಕ್ಕೆ ಇದೆ ಅದನ್ನ ಚುರುಕುಗೊಳಿಸಿ ತನ್ನ ಶಾಲೆಯಲ್ಲಿರ್ತಕ್ಕಂತಹ ಪಠ್ಯವನ್ನ ಬಹಳ ಸುಲಭವಾಗಿ ಕ್ಯಾಚ್ ಮಾಡಲಿಕ್ಕೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು ಈ ಮಾನಸಿಕ ಸಾಮರ್ಥ್ಯದ ಪ್ರಶ್ನೆಗಳು. 50 ಅಂಕಗಳಿಗೆ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆಯನ್ನ ತೋರಿಸ್ತಾ ಇದ್ದೇನೆ. ನಮ್ಮ ಮತ್ತೊಂದು ಪ್ರಶ್ನೆ ಮಾನಸಿಕ ಸಾಮರ್ಥ್ಯ. ಉತ್ತರ ಯಾರಾದ್ರೂ ಗೊತ್ತಾಗಿರ್ತಕ್ಕಂಥವ್ರು ನೀವು ಮುಂಚಿತವಾಗಿನೇ ನೀವು ಕಮೆಂಟ್ ಮಾಡಬಹುದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಒಂದು ಮಾಹಿತಿ ಸಿಗುತ್ತೆ. ಇಲ್ಲಿ ಒಂದು ಸೀರೀಸ್ ಫಿಗರ್ ಅಂತ ಕೇಳಿದರೆ ಸರಣಿ ಪೂರ್ಣಗೊಳಿಸುವ ಚಿತ್ರಗಳು ಅಂತ ಹೇಳಿ, ಒಂದು ಚಿತ್ರಕ್ಕೂ ಮತ್ತೊಂದು ಚಿತ್ರಕ್ಕೂ ಮೂರೂ ಚಿತ್ರಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಇರ್ತಕ್ಕಂತಹ ಪ್ರಶ್ನೆ ಇದು. 5 ಅಂಕಕ್ಕೆ ಬರುತ್ತೆ. ಒಂದು ಸರ್ಕಲ್ ಅನ್ನ ಕೊಟ್ಟಿದ್ದಾರೆ. ಇದು ಚಿತ್ರ ಎ ಅನ್ಕೊಳ್ಳಿ, ಇದನ್ನ ಬಿ ಅನ್ಕೊಳ್ಳಿ, ಇದನ್ನ ಸಿ ಅನ್ಕೊಳ್ಳಿ, ಇದನ್ನ ಡಿ ಅನ್ಕೊಳ್ಳಿ. ಚಿತ್ರ ಎ ನಲ್ಲಿ ಒಂದೇ ಸರ್ಕಲ್ ಇದೆ. ಚಿತ್ರ ಬಿ ನಲ್ಲಿ ಒಂದು ಸರ್ಕಲ್ ಅದ್ರ ಕೆಳಭಾಗದಲ್ಲಿ ಒಂದು ಇಂಟು ಬಂದಿದೆ. ಚಿತ್ರ ಸಿ ನಲ್ಲಿ ಸರ್ಕಲ್ ಹೇಗಿತ್ತು ಅಲ್ಲೇ ಇದೆ, ಇಂಟು ಎಲ್ಲಿತ್ತು ಹಾಗೆ ಇದೆ. ಒಂದು ಸರ್ಕಲ್ ಅನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಹಾಗಾದ್ರೆ ಚಿತ್ರ ಡಿ ನಲ್ಲಿ ಒಂದ್ ಸರ್ಕಲ್ ಹೇಗಿದೆಯೋ ಹಾಗೆ ಇರುತ್ತೆ, ಒಂದು ಇಂಟು ಹಾಗೆ ಇರುತ್ತೆ, ಒಂದ್ ಸರ್ಕಲ್ ಹಾಗೆ ಇರುತ್ತೆ. ನಮಗ್ ಬೇಕಾಗಿರ್ತಕ್ಕಂಥದ್ದು ಮತ್ತೊಂದು ಇಂಟು ಅನ್ನ ನಾವು ಎಕ್ಸ್ಟೆನ್ಷನ್ ಮಾಡಬೇಕು. ಆಪ್ಷನ್ ಸಿ ನಲ್ಲಿ ಇದೆ. ಡೋಂಟ್ ವರಿ, ಆಪ್ಷನ್ C1 ಇಸ್ ದ ರೈಟ್ ಆನ್ಸರ್. ಇದು ನಮ್ಮ ಮಾನಸಿಕ ಸಾಮರ್ಥ್ಯ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ. ಯಾರ ಮಕ್ಕಳಿಗೆಲ್ಲ ಕಷ್ಟ ಅಂತ ಅನಿಸ್ತಾ ಇದೆಯೋ ಒಮ್ಮೆ ಮಂಜುಷ್ ಸರ್ ಅವರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಸಾಕಷ್ಟು ಪಬ್ಲಿಕ್ ಲೈವ್ ವಿಡಿಯೋಸ್ ಗಳನ್ನ ಲೈವ್ ಅಲ್ಲೇ ನಾನು ಶೆಡ್ಯೂಲ್ ಮಾಡಿದ್ದೀನಿ. ಅಲ್ಲಿಗೆ ಹೋಗಿ ನೋಡಿ, ನಿಮ್ಮ ಮಕ್ಕಳು ಖಂಡಿತವಾಗ್ಲೂ ಕೂಡ ಆನ್ಸರ್ ಕೊಡ್ತಾರೆ. ಇದನ್ನ ಕಂಪ್ಲೀಟ್ 10 ತಿಂಗಳು ನಿಮ್ಮನ್ನ ಡೈಲಿ 1 ಗಂಟೆ, ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ನಮ್ಮನ್ನ ಕೊಡಿ. ನೀವು ಖರ್ಚು ಮಾಡುವ ಲಕ್ಷ ಫೀಸ್ ಅನ್ನ ಖಂಡಿತವಾಗ್ಲೂ ಕೂಡ ಉಳಿಸ್ಕೋತೀರಾ. ಬಹಳ ಸುಲಭವಾಗಿ ಈ ಎಕ್ಸಾಮ್ ಅಲ್ಲಿ ನಮ್ಮ ಮಾಹಿತಿ ಮೇಲೆ, ನಮ್ಮ ಸಪೋರ್ಟಿವ್ ಆಗಿ ನೀವು ಅತಿ ಹೆಚ್ಚು ಅಂಕಗಳನ್ನ ಖಂಡಿತವಾಗ್ಲೂ ಪಡಿತೀರಾ ಅಂತ ಹೇಳ್ತಾ, ಹಾಗಾದ್ರೆ ಇದು ಮಾನಸಿಕ ಸಾಮರ್ಥ್ಯ ಆಯ್ತು. 50 ಅಂಕಗಳಿಗೆ ಬರುತ್ತೆ. ನಾನು ಮುಂದಿನ ಲೈವ್ ಕ್ಲಾಸಸ್ ಅಲ್ಲಿ ಬಂದಾಗ ನಾನು ಕಂಪ್ಲೀಟ್ ಮಾಹಿತಿಯನ್ನ ತರ್ತೇನೆ. ಈಗ ಮ್ಯಾಥಮೆಟಿಕ್ಸ್ ಏನ್ ಬರುತ್ತೆ ಅನ್ನೋದನ್ನ ನೋಡೋಣ. ತುಂಬಾ ಪೇರೆಂಟ್ಸ್ ಗಳಿಗೆ ಇದೊಂದು ಬಹಳ ಗಡಿಬಿಡಿಯಾಗಿರ್ತಕ್ಕಂಥದ್ದು. ಸರ್, ಗಣಿತ ಹೌದು 2021-22ನೇ ಸಾಲಿನ ಹಿಂದೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ 5ನೇ ತರಗತಿಯ ವಿದ್ಯಾರ್ಥಿಗಳ ಮಟ್ಟಕ್ಕೆ ಇರ್ತಕ್ಕಂಥದ್ದನ್ನ ದಾಟಿ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇತ್ತು. ಅದು ಕಾಲ, ದೂರ, ವೇಗ, ಟೈಮ್, ಡಿಸ್ಟೆನ್ಸ್, ಸ್ಪೀಡ್, ದೊಡ್ಡ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಕ್ಕಂತಹ ಸಿಂಪಲ್ ಇಂಟ್ರೆಸ್ಟ್, ಟೈಮ್, ಡಿಸ್ಟೆನ್ಸ್, ಸ್ಪೀಡ್, ಪ್ರಾಫಿಟ್ ಪರ್ಸೆಂಟೇಜ್, ಲಾಸ್ ಪರ್ಸೆಂಟೇಜ್ ಅಂತ ಕೇಳ್ತಾ ಇದ್ರು. ಈಗ ಕಳೆದ 2 ವರ್ಷದಿಂದ ಯಾರು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. 2025ರಲ್ಲಿ ಡಿಸೆಂಬರ್ ನಡೆದಿರ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯನ್ನು ಒಮ್ಮೆ ನೋಡಿ. ಗಣಿತ ನಿಮ್ಮನ್ನ ಕೂಡ್ಲಿಕ್ಕೆ ಬರಬೇಕು, ಕಳಿಲಿಕ್ಕೆ ಬರಬೇಕು, ಗುಣಿಸ್ಲಿಕ್ಕೆ ಬರಬೇಕು, ಭಾಗಿಸ್ಲಿಕ್ಕೆ ಬರಬೇಕು. ಡೋಂಟ್ ವರಿ, ನಮ್ಮ ಎಕ್ಸ್ಪರ್ಟ್ ಫ್ಯಾಕಲ್ಟೀಸ್, ನೂತನವಾಗಿರ್ತಕ್ಕಂಥ ನಮ್ಮ
ಆನ್ಲೈನ್ ಕ್ಲಾಸಸ್ ಹೇಗಿರುತ್ತೆ ಅಂದ್ರೆ ನೀವು ಮನೇಲೇ ಇರ್ತೀರಾ, ನೋಟ್ಸ್ ಪ್ರೊವೈಡ್ ಮಾಡಿರ್ತೀವಿ. ಡೈಲಿ ಸಂಜೆ 6 ಗಂಟೆಗೆ ನೀವು ಎಷ್ಟು ಬಾರಿ ಆದ್ರೂ ನೋಡಬಹುದು ಕ್ಲಾಸಸ್ ಅನ್ನ. ರೆಗ್ಯುಲರ್ ನಿಮ್ಮನ್ನ ಮಾನಿಟೈಸೇಷನ್ ಮಾಡ್ತೀವಿ. ಪ್ರತಿ ದಿವಸ ಈ ಕ್ಲಾಸ್ ಅನ್ನೇ ನೀವು ನೋಡ್ಬೇಕು, ನೀವೇನ್ ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಇಲ್ಲಿಂದ ಫೀಡ್ಬ್ಯಾಕ್ ಅನ್ನ ಕೊಡ್ತೀವಿ. ಅಲ್ಲಿ ಏನಾದ್ರೂ ನೀವು ಒಂದು ಪ್ರಶ್ನೆಗಳಿಗೆ ತಪ್ಪು ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮನ್ನ ಇದನ್ನು ಸರಿ ಮಾಡೋ ಹೇಗೆ ವಿಡಿಯೋನ ಕೊಡ್ತಾ ಹೋಗ್ತೀವಿ. ಇಲ್ಲಿ ಏನ್ ಕೇಳ್ತಾ ಇದ್ದಾರೆ, ಹಾಗಾದ್ರೆ 2027ರಲ್ಲಿ 26-27ರಲ್ಲಿ ನಡೀತಕ್ಕಂತಹ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಬಹಳ ಸುಲಭವಾಗಿರ್ತಕ್ಕಂತಹ ಕಂಟೆಂಟ್ ಅನ್ನ ಎತ್ಕೊಂಡಿದ್ದಾರೆ. ಸುಲಭ ಈ ರೀತಿಯಾಗಿರ್ತಕ್ಕಂತಹ ಪ್ರಶ್ನೆಗಳು ಬಹಳ, ನೀವು ಪ್ರಶ್ನೆ ಕಳೆದ ಬಾರಿಯ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ ಇದು ತುಂಬಾ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ನಾನು ಎತ್ಕೊಂಡಿದ್ದೀನಿ. ಇದ್ರ ಬೇಸಿಸ್ ಮೇಲೆ ಸ್ವಲ್ಪ ಅಪ್ಗ್ರೇಡೇಷನ್ ಮಾಡಿರ್ತಾರೆ. ನೀವು ಮಗ್ಗಿ 20ರವರೆಗೂ ಟೇಬಲ್ಸ್ ಅನ್ನ ಚೆನ್ನಾಗಿ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡಿರಿ, ನಮ್ಮನ್ನು ಫಾಲೋ ಮಾಡಿ ಸಾಕು, ಯು ವಿಲ್ ಬಿ ಅ ಸಕ್ಸಸ್. ಕೆಳಗಿನವುಗಳಲ್ಲಿ ಯಾವುದು ಸಮಸಂಖ್ಯೆ, ವಿಚ್ ಆಫ್ ದ ಫಾಲೋಯಿಂಗ್ ನಂಬರ್ ಇಸ್ ಈವನ್ ಅಂತ ಕೇಳಿದ್ರೆ ಇದನ್ನ ಯಾಕೆ ತಕ್ಕೊಂಡಿದ್ದೀನಿ ನಾನು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಸಂಖ್ಯಾ ಪದ್ಧತಿ ಅನ್ನೋ ಪಾಠ ಅದು ಎಲ್ರಿಗೂ ಬೇಕಾಗಿರ್ತಕ್ಕಂಥದ್ದು. ಮಗು 1ನೇ ತರಗತಿಯಲ್ಲಿದ್ದಾಗ ಎಣಿಸುತ್ತೆ 1 ಚಾಕ್ಲೇಟ್, 2 ಚಾಕ್ಲೇಟ್, 3 ಚಾಕ್ಲೇಟ್, 4 ಚಾಕ್ಲೇಟ್. ಇಲ್ಲಿ ಕೇಳ್ತಾ ಇದ್ದೀವಿ 2 ಚಾಕ್ಲೇಟು, 4 ಚಾಕ್ಲೇಟು, 6 ಚಾಕ್ಲೇಟು, 8 ಚಾಕ್ಲೇಟು, 10 ಚಾಕ್ಲೇಟು. ಈ ರೀತಿ ಜೋಡಿ ಜೋಡಿಯಾಗಿದ್ರೆ ಇವುಗಳನ್ನ ಸಮಸಂಖ್ಯೆಗಳು ಅಂತ ಕರಿತೀವಿ. 1, 3, 5, 7, 9, 11 ಈ ರೀತಿಯಾಗಿರ್ತಕ್ಕಂತಹ ಜೋಡಿ ಇಲ್ಲದ ಪೇರ್ಗಳಿತ್ತು ಅಂದ್ರೆ ಅವುಗಳನ್ನ ಬೆಸ ಸಂಖ್ಯೆಗಳು ಅಂತ ಕರಿತೀವಿ. ನಿಮ್ ಗಮನಕ್ಕೆ ಇದು ಬರಲಿ ಅಂತ ಹೇಳಿ ಸಿ ಆಪ್ಷನ್ 48 ಯಾವ ನಂಬರ್ 2, 4 ಯಾವ ಸಂಖ್ಯೆಯು 0 ಸಾರಿ ಓಕೆ, ಸ್ವಲ್ಪ ಪೇಷನ್ಸ್ ಆಗಿ ನೀವು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನೀವು ಮತ್ತೆ ಎಲ್ಲೂ ಮಾಹಿತಿ ಕೇಳೋ ಅವಶ್ಯಕತೆ ಇರಲ್ಲ. ಇಲ್ಲ ನಾವಿಲ್ಲ ಎಲ್ಲ ಅರ್ಜೆಂಟ್ ಹೋಗ್ಬೇಕಾಗಿದೆ, ನಾನು ಆಮೇಲೆ ಬಂದು ನೋಡ್ತೀನಿ, ಗ್ಯಾಪ್ ಮಾಡ್ತೀನಿ, ಒಂದು ಅರ್ಧ ಗಂಟೆ ನಮ್ಮ ಜೊತೆಗೆ ಟೈಮ್ ಕೊಡಿ, ಖಂಡಿತ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಾನೆಲ್ಲೋ ಬಂದ್ಬಿಟ್ಟು ನಿಮ್ ಫೋನ್ ಒಳಗಡೆ ಬಂದು ಕುತ್ಕೊಂಡು ಪಾಠ ಮಾಡ್ತಾ ಇಲ್ಲ ಅಥವಾ ಮಾಹಿತಿ ಹೇಳ್ತಾ ಇಲ್ಲ. ನಾನು ಒಂದು ಜಾಗದಲ್ಲಿ ನಿಂತ್ಕೊಂಡಿದ್ದೀನಿ, ನಿಮ್ಮನ್ನ ತಲುಪಲಿಕ್ಕೆ ಹೇಗೆ ಶೂಟ್ ಮಾಡಬೇಕು ಹಾಗೆ ಶೂಟ್ ಮಾಡಿ ಈ ಯೂಟ್ಯೂಬ್ ಅನ್ನೋ ಒಂದು ಮಾಧ್ಯಮದ ಮೂಲಕ, ಈ ಫೇಸ್ಬುಕ್ ಅನ್ನೋ ಒಂದು ಮಾಧ್ಯಮದ ಮೂಲಕ, ನಿಮ್ಮ ನೆಚ್ಚಿನ ಪ್ರೀತಿಯ ಈ ಇನ್ಸ್ಟಾಗ್ರಾಮ್ ಅನ್ನೋ ಮಾಧ್ಯಮದ ಮೂಲಕ ನಿಮ್ಮನೆ ಬಂದು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ. ಸಮಸಂಖ್ಯೆಗಳು ಈವನ್ ನಂಬರ್ಸ್ ಬಹಳ ಸುಲಭವಾಗಿ ನಾನು ಮತ್ತೆ ನನ್ನ ಮುಂದಿನ ಮ್ಯಾಥ್ಸ್ ಕ್ಲಾಸಸ್ ಅಲ್ಲಿ ಬರ್ತಾ ಇದ್ದೀನಿ. ಹೊಸ ಮಾದರಿಯೊಂದಿಗೆ ನಾನೇ ಮ್ಯಾಥ್ಸ್ ಕ್ಲಾಸಸ್ ಅನ್ನ ನಮ್ಮ ಪಬ್ಲಿಕ್ ವ್ಯೂವರ್ಸ್ಗೆ ಮಂಜು ಸರೇ ಬರ್ತಾ ಇದ್ದಾರೆ. ಯಾವ ಅಂಕೆಯು 0, 2, 4, 6, 8 ಇರುತ್ತೋ ಇವುಗಳನ್ನ ಸಮಸಂಖ್ಯೆಗಳು ಅಂತ ಕರಿತೀವಿ. ಯಾವ ಸಂಖ್ಯೆಯು 0ಯಿಂದ ಕೊನೆಗೊಳ್ತಾ ಇದೆ, 2ರಿಂದ ಕೊನೆಗೊಳ್ತಾ ಇದೆ, 4ರಿಂದ ಕೊನೆಗೊಳ್ತಾ ಇದೆ, 6ರಿಂದ ಕೊನೆಗೊಳ್ತಾ ಇದೆ, 8ರಿಂದ ಕೊನೆಗೊಳ್ತಾ ಇದೆ, ಇವುಗಳನ್ನ ಸಮಸಂಖ್ಯೆ ಅಂತ ಕರಿತಾ ಇದ್ದೀವಿ. ಇಲ್ಲಿ 8ರಿಂದ ಕೊನೆಗೊಳ್ತಾ ಇದೆ ಅಂಕೆ, ಸೊ ಇದು ಸಮಸಂಖ್ಯೆ ಆಗಿರುತ್ತೆ. ನನ್ನ ಮುಂದಿನ ಪ್ರಶ್ನೆ, ಮತ್ತೊಂದು ಪ್ರಶ್ನೆ, ನಿಮ್ಮ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಯಾವ ಕಾನ್ಸೆಪ್ಟ್ ಮೇಲೆ ಪ್ರಶ್ನೆ ಎತ್ಕೋತಾರೆ ಅನ್ನೋದನ್ನ ಮತ್ತೊಂದು ಪ್ರಶ್ನೆಯನ್ನ ತಂದಿದ್ದೇನೆ. ಈ ಕೆಳಗಿನವುಗಳಲ್ಲಿ ಯಾವ ಸಂಖ್ಯೆ 3ರಿಂದ ಭಾಗವಾಗುತ್ತದೆ? ಆ ಪ್ರಶ್ನೆಯಿಂದ ಸ್ವಲ್ಪ ಮುಂದಕ್ಕೆ ಬಂದಿದ್ದೇನೆ. ಈ ಪ್ರಶ್ನೆಗೆ ಯಾರಿಗಾದ್ರೂ ಉತ್ತರ ಗೊತ್ತಾಯ್ತು ಅಂದ್ರೆ ಖಂಡಿತ ಕಮೆಂಟ್ ಮಾಡಿ, ನಾನು ನಿಮಗೆ ಈ ಸೈಡ್ ಇಂದ ರಿಪ್ಲೈ ಅನ್ನ ಕೊಡ್ತೀನಿ. ಸೊ ಇಲ್ಲಿ ಶಾರ್ಟ್ ಕಟ್ ಅನ್ನ ಕಂಪ್ಲೀಟ್ 2026-27ನೇ ಸಾಲಿನಲ್ಲಿ ಶಿಕ್ಷಣವೇ ಶಕ್ತಿ ನುರಿತ MSc B.Ed ಆಗಿರ್ತಕ್ಕಂತಹ ನುರಿತ ಶಿಕ್ಷಕರಿಂದ ಈ ವರ್ಷ ಉತ್ಕೃಷ್ಟವಾಗಿರ್ತಕ್ಕಂಥ ಕ್ಲಾಸಸ್ ಅನ್ನ ವೆರಿ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ವಿತ್ ಪ್ರಿಂಟ್ ಮೀಡಿಯಾದಲ್ಲಿ ನಿಮ್ ಜೊತೆ ಬರ್ತಾ ಇದ್ದೀವಿ. ಸೊ 3ರಿಂದ ಯಾವ್ದು ಭಾಗ ಆಗುತ್ತೆ ಅನ್ನೋದನ್ನ ನೋಡ್ಬೇಕು. ಸೊ ಇಲ್ಲಿ ನೋಡಿ 1, 2, 3, 3, 4, 7 ಈ 7 ಅನ್ನೋದು 3ರಿಂದ ಭಾಗ ಆಗುತ್ತಾ? ಇಲ್ಲ, ಸಂಪೂರ್ಣವಾಗಿ ಭಾಗ ಆಗೋದಿಲ್ಲ. 2, 3, 5, 5, 5, 10 10 ಸಂಪೂರ್ಣವಾಗಿ 3ರಿಂದ ಭಾಗ ಆಗುತ್ತಾ? ಇಲ್ಲ. 3, 2, 5, 5, 1, 6 6 3ರಿಂದ ಭಾಗ ಆಗುತ್ತಾ? ಖಂಡಿತ ಭಾಗ ಆಗುತ್ತೆ. 4, 1, 5 5 3ರಿಂದ ಭಾಗ ಆಗುತ್ತಾ? ಇಲ್ಲ. ಆಪ್ಷನ್ C1 ಇಸ್ ದ ರೈಟ್ ಆನ್ಸರ್. ಇದು ನಿಮ್ಮ ಶಾರ್ಟ್ ಕಟ್ ಅಲ್ಲಿ ಶಿಕ್ಷಣವೇ ಶಕ್ತಿ ಕಂಪ್ಲೀಟ್ ಪ್ರೊಸೀಜರ್ ನ ಹಾಗಂತ ಹೇಳ್ಬಿಟ್ಟು SSLC ಎಕ್ಸಾಮ್ ಬರೆಯುವಾಗ ಶಾರ್ಟ್ ಕಟ್ ಅನ್ನು ಫಾಲೋ ಮಾಡಿದ್ರೆ ಆಕ್ಸಿಡೆಂಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳು ಯಾವಾಗಲೂ ಕೂಡ ಸ್ಪರ್ಧೆ ಇರ್ತಕ್ಕಂಥ 80 ಸೀಟ್ ಅಲ್ಲಿ ನಾನು ಓಪನ್ ಆಗಬೇಕು ಅಂದ್ರೆ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ನೀವು ಶಾರ್ಟ್ ಕಟ್ ಮೆಥಡ್ ಅನ್ನ ಕಲಿಬೇಕು. ಮತ್ತೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಈ ಕೆಳಗಿನಗಳಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ನಮ್ಗೆ ಗೊತ್ತಾಗುತ್ತೆ ಚಿಕ್ಕ ಸಂಖ್ಯೆ ಅಥವಾ ದೊಡ್ಡ ಸಂಖ್ಯೆ ಯಾವುದು ಅನ್ನೋದನ್ನ. ಇದರಲ್ಲಿ ನಂಬರ್ ಸಿಸ್ಟಮ್ ಅಲ್ಲಿ ಸಾಕಷ್ಟು ನಿಮ್ಮನ್ನ ಇವ್ಯಾಲ್ಯೂಯೇಷನ್ ಮಾಡ್ತಾರೆ. ಇಲ್ಲಿ ನೋಡಿ 506 ನಮ್ಮ ಕಲ್ಯಾಣ ಕರ್ನಾಟಕದವರು 506 ಅಂತಾರೆ, ನಮ್ಮ ಶಿವಮೊಗ್ಗದವರು 506 ಅಂತಾರೆ.
560, 605, 650. ಇದನ್ನ ನೋಡುವಾಗ ಎಲ್ಲಿ ನೋಡಿ 506, 560, 506, 506 ಬಳಸಿದ್ದಾರೆ. ಎಕ್ಸಾಮಿನೇಷನ್ಸ್ ಹಾಲಲ್ಲಿ ಕುಂತಾಗ ಇಂಥ ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ OMR ಶೀಟ್ ಅಲ್ಲಿ ತಪ್ಪು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತೀವಿ 0, 1, 2, 3 ಇವುಗಳನ್ನ ರಿವರ್ಸ್ ಮಾಡಿ ಬರೆದಾಗ ಹೇಗೆ, ಮುಂದೆ ಬರೆದಾಗ ಹೇಗೆ, ಚಿಕ್ಕದು ಯಾವುದು ದೊಡ್ಡದು ಯಾವುದು ಅಂತ ಗೊತ್ತಾಗುತ್ತೆ. ಈ ತರದ ಪ್ರಶ್ನೆಗಳನ್ನ ಜವಾಹರ್ ನವೋದಯ ವಿದ್ಯಾಲಯ ಪ್ರಶ್ನೆಯಲ್ಲಿ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳ್ತಾರೆ. ಪ್ರಶ್ನೆ ಆಪ್ಷನ್ ಎ 506. ಏನು ಕಷ್ಟ ಇಲ್ರಿ, ಏನು ಕಷ್ಟ ಇಲ್ಲ. ಚೆಸ್ ಆಡೋನು ಚೆಸ್ ಅನ್ನ ಪ್ರಾಕ್ಟೀಸ್ ಮಾಡ್ತಾನೆ, ಚೆಸ್ ಅಲ್ಲಿ ರೆಕಾರ್ಡ್ ಮಾಡ್ತಾನೆ. ಏನೂ ಓದಿಲ್ದಿರ್ತಕ್ಕಂತಹ ಒಬ್ಬ ಆಟಗಾರ ಕ್ರಿಕೆಟ್ ಅಲ್ಲಿ ವಿಶ್ವ ಪ್ರಖ್ಯಾತಿಯನ್ನ ಪಡಿತಾನೆ. ಯಾಕೆ ವಿಶ್ವ ಪ್ರಖ್ಯಾತಿಯನ್ನ ಪಡಿತಾನೆ ಅಂದ್ರೆ ಅಭ್ಯಾಸ, ಅಭ್ಯಾಸ, ಪ್ರಾಕ್ಟೀಸ್ ಮಾಡೋದು ಅಷ್ಟೇ ಅಲ್ಲ, ಆ ಪ್ರಾಕ್ಟೀಸ್ ಮಾಡ್ತಕ್ಕಂತಹ ಹಿಂದಿನ ಗುರು ಇದಾರಲ್ಲ, ಆ ಗುರುವಿನ ಮಾತು, ಗುರುವಿನ ಡೈರೆಕ್ಷನ್ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕೇವಲ ದ್ರೋಣಾಚಾರ್ಯರ ಮೂರ್ತಿಯನ್ನ ಇಟ್ಕೊಂಡು ಆ ಮೂರ್ತಿಯಲ್ಲಿ ಇರ್ತಕ್ಕಂಥ ಇನ್ಸ್ಪಿರೇಷನ್ಸ್ ಅನ್ನ ತಕ್ಕೊಂಡು ಏಕಲವ್ಯ ತನ್ನ ಬಿಲ್ವಿದ್ಯೆಯಲ್ಲಿ ಸಾಧನೆಯನ್ನ ಮಾಡ್ತಾರೆ. ಹಾಗೆ ಶಿಕ್ಷಣವೇ ಶಕ್ತಿ ಸದಾ ನಿಮ್ ಜೊತೆಗಿರುತ್ತೆ. ನಾನು ಹೇಳ್ತಾ ಇದ್ದೀನಿ, ನನ್ನ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಯಾರೆಲ್ಲ 3rd to 4th ಬರ್ತಾ ಇದ್ದೀರಾ, 4th to 5th ಬರ್ತಾ ಇದ್ದೀರಾ, ಟೇಬಲ್ಸ್ ಅನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಮತ್ತೊಂದು ಲ್ಯಾಂಗ್ವೇಜ್ ಬರುತ್ತೆ ನಿಮಗೆ, ಇದು ಬಹಳ ಇಂಪಾರ್ಟೆಂಟ್, ಕಾಂಪ್ರೆನ್ಷನ್, ಗ್ರಹಿಕಾ ಶಕ್ತಿ. ಗ್ರಹಿಕಾ ಶಕ್ತಿ, ಮಗುವಿನಲ್ಲಿ ಗ್ರಹಿಸುವ ಶಕ್ತಿ ಎಷ್ಟಿದೆ, ಹೇಗೆ ಗ್ರಹಿಸುವ ಶಕ್ತಿ ಹೇಗೆ ಗೊತ್ತಾಗುತ್ತೆ? ಶಾಲೆನಲ್ಲಿ ಟೀಚರ್ LKGಗೆ ಬರ್ತಕ್ಕಂತ ವಿದ್ಯಾರ್ಥಿಗೆ ಮೊದಲನೇ ದಿವಸ ಹೇಳ್ಕೊಡ್ತಾರೆ, ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ಅಪ್ ಅಬೌವ್ ದ ವರ್ಲ್ಡ್ ಸೋ ಹೈ ಲೈಕ್ ಎ ಡೈಮಂಡ್ ಇನ್ ದ ಸ್ಕೈ. ಆ ಮಗು ಮನೆ ಬರುತ್ತೆ, ಎಲ್ಲ ಒಂದ್ ಕಡೆ ಸೆಂಟೆನ್ಸ್ ಗಳು ಮಿಸ್ ಆಗ್ತಾ ಇರುತ್ತೆ. ಆದ್ರೆ ಆ ರೈಮ್ ಇದೆಯಲ್ಲ, ಅದನ್ನ ಜೋಡಿಸಿ ತನ್ನ ತೊದಲು ನುಡಿನಲ್ಲಿ ಹೇಳಿಕೆ ಪ್ರಯತ್ನ ಮಾಡುತ್ತೆ. ಇದು ತಾನು ಅರ್ಥೈಸ್ಕೊಂಡಿದ್ದು ಅಥವಾ ಆ ಟೀಚರ್ನ ಫಾಲೋ ಮಾಡುವಂಥದ್ದು. ಆದ್ರೆ ಇಲ್ಲಿ ಏನಾಗುತ್ತೆ, ಒಂದು ಸ್ಟೋರಿ, ಒಂದು ಕಥೆಯನ್ನ ಕೊಡ್ತಾರೆ. ಕನ್ನಡ ಮೀಡಿಯಂ ಅಲ್ಲಿ ಇದ್ದವರಿಗೆ ಕನ್ನಡದಲ್ಲಿ ಕೊಡ್ತಾರೆ, ಇಂಗ್ಲಿಷ್ ಮೀಡಿಯಂ ಅವರಿಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಕತೆ ಕೊಡ್ತಾರೆ. ಕಥೆಯನ್ನ ಮಗು ಸರಿಯಾಗಿ ಓದ್ಬೇಕು, ಅದನ್ನ ತಾನೇ ಸ್ವತಃ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಬೇಕು. ಈ ಸ್ಟೋರಿಯನ್ನ ಓದಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಮಾಡಬೇಕು ಅಂದ್ರೆ ವೊಕ್ಯಾಬ್ಯುಲರಿ ಚೆನ್ನಾಗಿರ್ಬೇಕು, ಭಾಷಾ ಸಂಪತ್ತು, ಪದ ಸಂಪತ್ತು ತುಂಬಾ ಚೆನ್ನಾಗಿರ್ಬೇಕು, ಗ್ರಾಮರ್ ಕಂಪ್ಲೀಟ್ ಆಗಿ ಗೊತ್ತಿರಬೇಕು, ಎಲ್ಲಿ ಪಂಕ್ಚುಯೇಷನ್ ಮಾರ್ಕ್ಸ್ ಅನ್ನ ಇಟ್ಟು ಓದಬೇಕು ಅನ್ನೋದು ಗೊತ್ತಿರಬೇಕು, ಡಿಸಿಪ್ಲಿನ್ ರೀಡಿಂಗ್ ಅನ್ನೋದು ಗೊತ್ತಿರಬೇಕು, ಸೈಲೆಂಟ್ ರೀಡಿಂಗ್ ಅನ್ನೋದು ಗೊತ್ತಿರಬೇಕು. ಆಗಿದ್ದಾಗ ಇದನ್ನ ಕಂಪ್ಲೀಟ್ ಕ್ರ್ಯಾಕ್ ಮಾಡುತ್ತೆ. ಇದನ್ನು ಕೂಡ ನಮ್ಮ ನೋಟ್ಸ್ ಅನ್ನ ನಿಮ್ಮ ಮನೆಗೆ ವಿತ್ ಶಾರ್ಟ್ ಕಟ್ ಮೆಥಡ್ ಅಲ್ಲಿ ಗ್ರಾಮರ್ ಪಾಯಿಂಟ್ಸ್ ಗಳನ್ನ ಹೇಗೆ ಕ್ಯಾಚ್ ಮಾಡ್ಕೊಳ್ಳೋದು, ತನ್ನ ವೆಕ್ಯಾಬ್ಯುಲರಿಯನ್ನ ಹೇಗೆ ಬಿಲ್ಡ್ ಮಾಡ್ಕೊಳ್ಳೋಕಂಥದ್ದು ಅನ್ನೋದನ್ನು ಕೂಡ ನಾವು ಪ್ರತಿದಿನದ ಕ್ಲಾಸಸ್ ಅಲ್ಲಿ ನಿಮಗೆ ಕಳಿಸ್ತಾ ಹೋಗ್ತೀವಿ. ಇದು 25 ಅಂಕದ ಲ್ಯಾಂಗ್ವೇಜ್, 25 ಅಂಕದ ಮ್ಯಾಥಮೆಟಿಕ್ಸ್, 50 ಅಂಕದ ಮಾನಸಿಕ ಸಾಮರ್ಥ್ಯ. ಇಲ್ಲಿ ಸರಿಯಾಗಿ ಅಂಕವನ್ನ ವಿದ್ಯಾರ್ಥಿ ಪಡಿತು ಅಂತ ಹೇಳಿದ್ರೆ ಮಗು ಏನು ಮಾಡುತ್ತೆ, ಎಲಿಜಿಬಿಲಿಟಿ ಆಗುತ್ತೆ ನಿಮ್ಮ ಜವಾಹರ್ ನವೋದಯ ವಿದ್ಯಾಲಯ ಸೆಲೆಕ್ಷನ್ ಟೆಸ್ಟ್ ಅಲ್ಲಿ. ಅಷ್ಟೇ ಅಲ್ಲದೆ ಓಕೆ, ಈಗ ನಾವು ಬರ್ತಾ ಇದ್ದೀವಿ ಕಟ್ ಆಫ್ ಮಾರ್ಕ್ಸ್. ಸರ್ ಇಷ್ಟೆಲ್ಲ ಮಾಡ್ತೀವಿ, ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಅನ್ನ ತೆಗೆದುಕೊಂಡ್ರೆ ನಾವು ಸೆಲೆಕ್ಷನ್ ಆಗ್ತೀವಿ, ಇದ್ರದ್ದು ರಿಸಲ್ಟ್ ಎಲ್ಲ ಯಾವಾಗ ಬರುತ್ತೆ, ಅಡ್ಮಿಟ್ ಕಾರ್ಡ್ ಹೇಗಿರುತ್ತೆ? ಅಪ್ಲಿಕೇಶನ್ಸ್ ಅನ್ನ ಜೂನ್ ಜುಲೈನಲ್ಲಿ ಹಾಕ್ತೀರಾ. ಜೂನ್ ಜುಲೈನಲ್ಲಿ ಅಪ್ಲಿಕೇಶನ್ಸ್ ಅನ್ನ ಹಾಕ್ತೀರಾ. ನಿಮ್ಮ ಪ್ರವೇಶ ಪರೀಕ್ಷೆಯ 15ರಿಂದ 20 ದಿವಸ ಮುಂಚಿತವಾಗಿ ನಿಮ್ಮ ಅಡ್ಮಿಟ್ ಕಾರ್ಡ್ ಕೊಡೋದು ಬರುತ್ತೆ. ಅರ್ಜಿಯನ್ನು ಕೂಡ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ, ನಮ್ಮಲ್ಲಿ ಫಾಲೋ ಮಾಡ್ತಕ್ಕಂಥ, ನಮ್ಮಲ್ಲಿ ಅಡ್ಮಿಟ್ ಆಗ್ತಕ್ಕಂಥ ಸ್ಟೂಡೆಂಟ್ಸ್ ಗಳಿಗೆ ಅರ್ಜಿಯನ್ನು ನಾವೇ ಹಾಕ್ತೀವಿ, ಅಡ್ಮಿಟ್ ಕಾರ್ಡ್ ಅನ್ನು ಕೂಡ ನಾವೇ ಕೊಡ್ತೀವಿ. ವಿತ್ OMR ಶೀಟ್ ಅನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ತೀವಿ. ನೀವು ಮನೆಯಲ್ಲಿ ಇದ್ದೀರ ಅನ್ನೋ ಫೀಲೇ ಬರೋದಿಲ್ಲ. ನಮ್ಮ ಲೈವ್ ಕ್ಲಾಸಸ್ ಅನ್ನು ನೋಡಿ, ಒಂದೊಂದು ತರಗತಿನಲ್ಲಿ 400ರಿಂದ 600 ವಿದ್ಯಾರ್ಥಿಗಳು ಲೈವ್ ಅಲ್ಲಿ ಜಾಯ್ನ್ ಆಗಿ ಕಲಿತಾ ಇರ್ತಾರೆ. ಸೊ ಅಡ್ಮಿಟ್ ಕಾರ್ಡ್ ಆದ ನಂತರದಲ್ಲಿ ಒಂದು ದಿವಸ ಫೈನ್ ಡೇ ಸಾಟರ್ಡೆ ಎಕ್ಸಾಮಿನೇಷನ್ಸ್ ಇರುತ್ತೆ. ಮಾರ್ಕ್ಸ್ ಎಷ್ಟು ತಗೋಬೇಕು ಸರ್, ಇದು ತುಂಬಾ ಇಂಪಾರ್ಟೆಂಟು. ನಮ್ಮ ಆಲ್ರೆಡಿ ಎಕ್ಸಾಮ್ ಬರ್ದಿರೋರು ಮತ್ತೆ ಬರೆಯಕ್ಕೆ ಹೋಗ್ತಿರೋರು ಕೂಡ ಇದನ್ನ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀರಾ. ಸೊ ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೇನೆ, ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗೋದಿಲ್ಲ. ಇದರಲ್ಲಿ ಆನ್ ಆವರೇಜ್ ಒಂದು ಜಿಲ್ಲೆಗೂ ಮತ್ತೊಂದು ಜಿಲ್ಲೆಗೂ ಡಿಫ್ರೆನ್ಸ್ ತುಂಬಾನೇ ಇರುತ್ತೆ, ಸಾಕಷ್ಟು ಡಿಫ್ರೆನ್ಸ್ ಇರುತ್ತೆ. ಈಗ ಕಾಂಪಿಟೇಟರ್ಸ್ ಕೂಡ ಜಾಸ್ತಿ ಇರುತ್ತೆ. ಏನ್ ಚಾರ್ಟ್ ಕೊಟ್ಟಿದ್ದೀನೋ, ಜೆಂಡರ್, ಗರ್ಲ್ಸ್, ರೂರಲ್ ಅಲ್ಲಿ ಹೆಣ್ಣು ಮಕ್ಕಳು,
85ರಿಂದ 88 ಮಾರ್ಕ್ಸ್ ತಗೊಂಡಿರೋರು ಸೆಲೆಕ್ಷನ್ ಆಗಿರೋ ತುಂಬಾ ಉದಾಹರಣೆಗಳಿದಾವೆ. ಆ ಉದಾಹರಣೆಗಳನ್ನ ಎತ್ಕೊಂಡು ನಾನು ತಗೊಂಡಿದ್ದೀನಿ. ಇನ್ನ ಬಾಯ್ಸ್ 87 to 91 ಯಾರು ಜನರಲ್ ಸ್ಟೂಡೆಂಟ್ಸ್, ಗರ್ಲ್ಸ್ 89 to 92, ಬಾಯ್ಸ್ 91 to 94. ಇದಕ್ಕಿನ್ನ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಡಿಮೆ ಇರೋರು ಸೆಲೆಕ್ಷನ್ ಆಗಿರೋದನ್ನು ನೋಡಿದ್ದೇವೆ. ಹಾಗಾಗಿ ಇದನ್ನ ಕನ್ಫರ್ಮ್ ಇಷ್ಟೇ ಮಾರ್ಕ್ಸ್ ನಿಮ್ ಜಿಲ್ಲೆನಲ್ಲಿ ನಿಂತ್ಕೊಳ್ಳುತ್ತೆ ಅಂತ ಹೇಳಕ್ಕಾಗಲ್ಲ. ಈ ಆವರೇಜ್ ಅಲ್ಲಿ ಈ ಕೆಟಗರಿನವರು ಈ ಚಾರ್ಟ್ ಒಳಗಡೆ ನೀವು ಇರ್ತೀರಾ ಅಂತ ಹೇಳಿದ್ರೆ ನೀವು ನಿಮ್ಮ ರಿಸಲ್ಟ್ ಹೋಪ್ ಅನ್ನ ಇಟ್ಕೋಬಹುದು. ನೆಕ್ಸ್ಟ್ ಸರ್, ಎಕ್ಸಾಮ್ ಬರ್ದಿರ್ತೀವಿ, ರಿಸಲ್ಟ್ ಯಾವಾಗ ಬರುತ್ತೆ? ಸುಮಾರು 4-5 ವರ್ಷಗಳ ಹಿಂದೆ ಸಾಕಷ್ಟು ಸಮಸ್ಯೆ ಇತ್ತು. ಈಗ ಆ ಸಮಸ್ಯೆ ಇರೋದಿಲ್ಲ. ನಿಮ್ಮ ಶಾಲೆ ಪ್ರಾರಂಭವಾಗುವ ಕನಿಷ್ಠ 1 ತಿಂಗಳ ಮುಂಚೆ ನಿಮ್ಮ ಫಲಿತಾಂಶ ಬರುತ್ತೆ. ಫಲಿತಾಂಶದಲ್ಲಿ ಸೆಲೆಕ್ಷನ್ ಆಗಿರ್ತಕ್ಕಂಥವ್ರು ಜವಾಹರ್ ನವೋದಯ ವಿದ್ಯಾಲಯಕ್ಕೆ ಹೋಗಿ, ಸರ್ ಜವಾಹರ್ ನವೋದಯ ವಿದ್ಯಾಲಯ ಶಾಲೆಗೆ ಒಂದ್ ವೇಳೆ ಸೀಟ್ ಸಿಕ್ಕಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು ಸರ್? ಅದಕ್ಕೋಸ್ಕರ ಕರ್ನಾಟಕದಲ್ಲಿ ಮಂಜು ಸರ್, ನಮ್ ಸ್ಟೂಡೆಂಟ್ಸ್ ಹೋದ್ರ ಮಂಜು ಸರ್ ಇದ್ದಾರೆ. 2026-27ನೇ ಸಾಲಿನಿಂದ ಬಹೆಲ್ಟ್ಲೆಸ್ ನವೋದಯ ಸೈನಿಕ ಸ್ಕೂಲ್ ಮಾಡೆಲ್ ಎಜುಕೇಶನ್ ಬೇಸ್ಡ್ ಆನ್ ಮಾಡಿರ್ತಕ್ಕಂತಹ ರೆಸಿಡೆನ್ಷಿಯಲ್ ಸ್ಕೂಲ್, ವಿಷನ್ ಟ್ರೀ ರೆಸಿಡೆನ್ಷಿಯಲ್ ಸ್ಕೂಲ್, ಶಿಕಾರಿಪುರ. ಆ ಹೆಚ್ಚಿನ ಮಾಹಿತಿಗಾಗಿ ಈ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ನೇರವಾಗಿ ದಾಖಲಾತಿಗಾಗಿ ನಾವು ಯಾರಿಗೂ ಆಫರ್ ಹೇಳೋದಿಲ್ಲ. ಖಂಡಿತವಾಗ್ಲೂ ಕೂಡ ಎಲ್ಲರೂ ಕೂಡ ಒಮ್ಮೆ ಶಾಲಾ ಕ್ಯಾಂಪಸ್ಸಿಗೆ ಬರಬೇಕು, ಆ ಎಜುಕೇಶನ್ ಸಿಸ್ಟಮ್ ಅನ್ನ ನೋಡಬೇಕು. ಅಲ್ಲಿ ಪ್ರಾಕ್ಟಿಕಲ್ ಮೋಡ್ ಬಯಾಲಜಿ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥಮೆಟಿಕಲ್ ಲ್ಯಾಬೊರೇಟರಿ ಆಗಿರ್ಬೋದು, ಕಂಪ್ಯೂಟರ್ AI ಆಗಿರ್ಬೋದು, ಯಾವ ರೀತಿಯಾಗಿ ಇನಿಷಿಯೇಟ್ ಅನ್ನ ಮಂಜು ಸರ್ ಮಾಡಿ ಎಜುಕೇಶನ್ ಅನ್ನ ಕೊಡ್ಬೇಕು ಅನ್ನೋದನ್ನ ತುಂಬಾ ನೀಟಾಗಿ ಇನಿಷಿಯೇಟ್ ಅನ್ನು ಮಾಡಿದರೆ ನಿಮ್ಗೆಲ್ರಿಗೂ ಕೂಡ ಒಂದು ಫೈನ್ ಡೇ ನಿಮಗೆ ಇಂಟಿಮೇಶನ್ ಅನ್ನು ಕೊಡಲಾಗುತ್ತೆ. ಅವತ್ತೊಂದು ದಿವಸ ನಿಮ್ಮ ಮಕ್ಕಳಿಗಾಗಿ ಖಂಡಿತ ಒಮ್ಮೆ ವಿಸಿಟ್ ಮಾಡಿ ನಮ್ಮ ಚಿಕ್ಕದಾಗಿರ್ತಕ್ಕಂತಹ ಒಂದು ಔಚಿತ್ಯವನ್ನ ಸ್ವೀಕರಿಸ್ಬಿಟ್ಟು ನೀವು ನಮ್ಮನ್ನ ವಿಶ್ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮತ್ತೆ ಮುಂದಿನ ವಿಡಿಯೋದಲ್ಲಿ ಬಹಳ ಇನ್ಫಾರ್ಮೇಟಿವ್ ವಿಡಿಯೋಸ್ ಹಾಗೆ ಮ್ಯಾಥಮೆಟಿಕ್ಸ್ ಕ್ಲಾಸ್ ಒಂದಿಗೆ ಮತ್ತೆ ಪುನಃ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.